ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕನಿಕಾ ಕೂತ್ಕೊಂಡು ಎಷ್ಟು ದಿನದಿಂದ ಒದ್ದಾಡ್ತಿದ್ದೆ. ಇನ್ಮೇಲೆ ನಾನು ಡಿಸರ್ವ್ ಮಾಡಿದ ಜಾಗ ನನಗೆ ಸಿಗುತ್ತೆ, ಇನ್ಮೇಲಿಂದ ನನ್ನ ಆಟ ಶುರು ಅಂತಾಳೆ. ಆಗ ಶ್ರೇಷ್ಠ ಬಂದು, ಹಾಯ್ ಕನಿಕಾ, ಏನು ಇಷ್ಟೊಂದು ಖುಷಿಯಾಗಿದೆಯಾ ಅಂತಾಳೆ. ಅರೇ ಶ್ರೇಷ್ಠ, ನೀನು ಸಾರಿ, ನಿನಗೆ ಕಾಲ್ ಮಾಡೋದನ್ನು ಮರ್ತುಬಿಟ್ಟೆ ಅಂತಾಳೆ ಕನಿಕಾ. ಯಾಕೆ ಕನಿಕಾ, ಏನಾದರೂ ಪ್ರಾಬ್ಲಮ್ಮಾ ಅಂತಾಳೆ ಶ್ರೇಷ್ಠ. ಹಾಂ ಶ್ರೇಷ್ಠ, ಹೌದು, ನಾನು ಕಾಲ್ ಮಾಡಿ ನೀನು ಬರೋದು ಬೇಡ ಅಂತ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನೀನು ಬಂದುಬಿಟ್ಟೆ ಅಂತಾಳೆ ಕನಿಕಾ. ಯಾಕೆ ಅಂತಾಳೆ ಶ್ರೇಷ್ಠ. ಯಾಕೆ ಅಂತ ಕೇಳ್ತಿದ್ಯಲ್ಲ, ಅವತ್ತಿಂದ ಏನಾಗ್ತಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ. ಡ್ಯಾಡ್ ನಿನ್ನ ಬೇಡ ಅಂತ ಕೆಲಸದಿಂದ ತೆಗೆದುಹಾಕಿದ್ದಾರೆ ತಾನೇ, ಅದಕ್ಕೆ ಆದಿಬ್ರು ಆ ಪೊಸಿಷನ್ನ ಬೇರೆ ಯಾರಿಗೋ ಕೊಟ್ಟಿದ್ದಾನೆ. ಐ ಆಮ್ ಸಾರಿ ಅಂತಾಳೆ ಕನಿಕಾ. ಏನು ಕನಿಕಾ, ನೀನು ಇಷ್ಟು ಬೇಗ ಗಿವ್ ಅಪ್ ಮಾಡಿಬಿಟ್ಯಾ ಕನಿಕಾ, ನಾನು ನಿನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ. ತಾಂಡವ್ ಕೇಸ್ ಹಾಕಿದಾಗ ನಿನಗೋಸ್ಕರ ಕೇಸ್ ವಾಪಸ್ ತಗೊಳ್ಳೋ ಥರ ಮಾಡಿದ್ದೀನಿ. ಆ ಹಳ್ಳೀಲಿ ಎಲ್ಲಾದರೂ ನಾನು ಮ್ಯಾನೇಜ್ ಮಾಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಲಾಕ್ ಆಗ್ತಿದ್ದೆ. ನಿನಗೋಸ್ಕರ ನಾನು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ನೀನು ನೋಡಿದರೆ ನನಗೆ ಹೆಲ್ಪೇ ಮಾಡ್ತಿಲ್ಲ ಅಂತಾಳೆ ಶ್ರೇಷ್ಠ. ಆಗ ಕನಿಕಾ ಜೋರಾಗಿ ನಗ್ತಾಳೆ. ಏ ಕನಿಕಾ, ಯಾಕೆ ನಗ್ತಿದ್ಯಾ ಅಂತಾಳೆ ಶ್ರೇಷ್ಠ. ಜೋಕ್ ಮಾಡ್ತಿದ್ದೆ ಶ್ರೇಷ್ಠ, ಆದರೂ ನೀನು ನಂಬಿಟ್ಟಿಯಲ್ಲ. ಕೆಲಸದ ವಿಷಯದಲ್ಲಿ ನೀನೆಷ್ಟು ಸೀರಿಯಸ್ ಆಗಿದೆಯಾ ಅಂತ ಚೆಕ್ ಮಾಡಿದೆ ಅಂತಾಳೆ ಕನಿಕಾ. ಕನಿಕಾ ಪ್ಲೀಸ್, ತಮಾಷೆಗೂ ಹಾಗೆಲ್ಲ ಮಾತಾಡೋಕ್ಕೆ ಹೋಗಬೇಡ. ಕನಿಕಾ, ನನಗೆ ಈ ಕೆಲಸ ತುಂಬ ಇಂಪಾರ್ಟೆಂಟ್, ಈ ಕೆಲಸ ಬಿಟ್ಟು ನನಗೆ ಬೇರೆ ಆಪ್ಷನ್ ಇಲ್ಲ ಅಂತಾಳೆ ಶ್ರೇಷ್ಠ. ನಂತರ ಕನಿಕಾ, ನನಗೆ ಆಟ ಆಡಿಸ್ತಿದ್ಯಾ, ನೋಡ್ತಿರು ಏನು ಮಾಡ್ತೀನಿ ಅಂತ. ಒಂದು ಸಲ ನಾನು ಒಳಗಡೆ ಬರಲಿ, ಆಮೇಲೆ ನಿನ್ನ ಬುಗುರಿ ಥರ ಆಟ ಆಡಿಸ್ತೀನಿ, ನೋಡ್ತಿರು ಅಂತ ಯೋಚನೆ ಮಾಡ್ತಾಳೆ. ನನಗೆ ಗೊತ್ತು ಕಣೆ, ನೀನು 2 ತಲೆ ನಾಗರ ಹಾವು ಅಂತ. ನೀನು ಒಳಗೆ ಕರ್ಕೋತಾ ಇರೋದೇ ಮುಂದೆ ಆಗೋ ಪ್ರಾಬ್ಲಮ್ಗೆಲ್ಲ ನೀನೇ ಕಾರಣ ಅಂತ ಪೋಟ್ರಿ ಮಾಡಿ ನಾನು ಅದರಿಂದ ಸೇಫ್ ಆಗೋಕ್ಕೆ, ಅದು ಬಿಟ್ಟು ಬೇರೆ ಯಾವ ಇಮೋಷನ್ಸು ಕೂಡ ಇಲ್ಲ ಅಂತ ಕನಿಕಾ ಯೋಚನೆ ಮಾಡ್ತಾಳೆ. ಈಚೆ ತಾಂಡವ್, ನಿಜ ಹೇಳ್ತಿದ್ಯಾ ಅಂತಾನೆ. ಹ್ಞೂ, ನಿಜಾನೇ ಹೇಳ್ತಿದ್ದೀನಿ. ಇವಾಗ ತಾನೇ ನಮ್ಮ ಮ್ಯಾನೇಜ್ರು ತಂದಿರೋ ಫುಡ್ನ ರಿಜೆಕ್ಟ್ ಮಾಡಿದರು ಅಂತ ಇನ್ಫಾರ್ಮೇಷನ್ ಬಂತು ಅಂತಾರೆ ತಾಂಡವ್. ಫ್ರೆಂಡ್, ಎಂಥ ಒಳ್ಳೆ ನ್ಯೂಸ್ ಕೊಟ್ಟೆ, ನನಗಂತೂ ಹಾಲು ಕುಡ್ದಷ್ಟು ಖುಷಿಯಾಗ್ತಿದೆ. ಇವತ್ತು ನಾನು ಬಂದಿದ್ದಕ್ಕೂ ಸಾರ್ಥಕ ಅಂತಾನೆ ತಾಂಡವ್. ಸರಿ ಕಣ್ಣು ತಾಂಡವ್, ನನಗೊಂದು ಮೀಟಿಂಗ್ ಇದೆ, ನಾನು ಹೋಗಲೇಬೇಕು. ನಿನ್ನ ಇನ್ವೆಸ್ಟ್ಮೆಂಟ್ ಇದು ನಾನು ಮ್ಯಾನೇಜರ್ ಹತ್ರ ಮಾತಾಡಿ ಐಡಿಯಾಸ್ನ ಫಿಕ್ಸ್ ಮಾಡ್ತೀನಿ ಅಂತಾನೆ. ಫ್ರೆಂಡ್ ಪ್ಲೀಸ್ ನನಗೆ ಅಪ್ಡೇಟ್ ಮಾಡು ಅಂತಾನೆ ತಾಂಡವ್. ಈಚೆ ಭಾಗ್ಯ ಆದಿ ಗಾಡಿ ಹತ್ರ ಬರ್ತಾರೆ. ಆಗ ತಾಂಡವ್ ಬಂದು, ಹಲೋ ಹಲೋ, ಹೋಗಿದ್ದ ಕೆಲಸ ಡಮಾರ, ಅದಕ್ಕೆ ಹೇಳೋದು ಇನ್ನೊಬ್ಬರು ಮನೆ ಹಾಳು ಮಾಡಬಾರ್ದು ಅಂತ. ಈ ಥರ ಕೆಲಸ ಮಾಡೋರಿಗೇನೆ ಹೀಗಾಗೋದು. ಅಲ್ಲ ಭಾಗ್ಯ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಹೋಗಿದ್ದ ಕಡೆ ಎಲ್ಲ ಶೇಪ್ ಔಟ್ ಮಾಡ್ಕೊಂಡು ಬರ್ತೀಯಲ್ಲ, ನಿನಗೇನು ಅನಿಸೋದೇ ಇಲ್ವಾ ಅಂತಾನೆ ತಾಂಡವ್. ಮಾತಿನ ಮೇಲೆ ನಿಗಾ ಇರಲಿ ನಿನ್ನ ಅಂತ ಆದಿ ಹೇಳುವಾಗ, ಆದಿಯವರೇ ಅಂತಾಳೆ ಭಾಗ್ಯ. ಆದಿಯವರೇ ಪ್ಲೀಸ್ ನನ್ನ ಹತ್ರ ಬರಬೇಡಿ, ಭಯ ಆಗ್ತಿದೆ, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತೀನಿ ಅಂದ್ಕೊಂಡ್ಯಾ? ನಿನ್ನ ಮೇಲೆ ಭಯ ಪಡೋ ಸೀನೇ ಇಲ್ಲ. ಅಷ್ಟಕ್ಕೂ ನಾನು ಏನು ಹೇಳಿದೆ ಅಂತ ನನ್ನ ಮೇಲೆ ಎಗರಾಡೋಕ್ಕೆ ಬಂದೆ. ಓಕೆ, ಭಾಗ್ಯನ ಮೇಲೆ ಏನೋ ಹೇಳಿದೆ ಅಂತ, ಹೀರೋಯಿನ್ ಮೇಲೆ ಏನೋ ಹೇಳಿದೆ ಅಂತ ಹೀರೋ ಬಂದುಬಿಟ್ಟ ಹೊಡೆಯೋಕ್ಕೆ. ನೀನು ಹೊಡೆಯೋಕ್ಕೆ ಬರೋದಂತೆ, ಅವಳು ತಡೆಯೋಕ್ಕೆ ಬರೋದಂತೆ. ಸೂಪರಾಗಿ ಇದೆ, ಇದನ್ನು ನೋಡೋಕ್ಕೆ 2 ಕಣ್ಣು ಸಾಲದು ನನಗೆ ಅಂತಾನೆ ತಾಂಡವ್. ತಾಂಡವ್, ನೀನೇ ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿತಿದ್ಯಾ. ನೀನು ಯಾರೋ ಭಾಗ್ಯವರನ್ನು ಜಡ್ಜ್ ಮಾಡೋಕ್ಕೆ? ಇನ್ನೊಂದು ಸಲ ಭಾಗ್ಯ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತಾನೆ ಆದಿ. ಹೌದಾ, ಏನು ಮಾಡ್ತೀಯಾ? ಗಾಟ್ ಇಟ್. ನಿನ್ನ ಬಗ್ಗೆ ಮಾತಾಡಿದರೆ ಅವಳಿಗೆ ಕೋಪ ಬರುತ್ತೆ, ಅವಳ ಬಗ್ಗೆ ಮಾತಾಡಿದರೆ ನಿನಗೆ ಕೋಪ ಬರುತ್ತೆ. ಏನು ನಡೀತಿದೆ ನಿಮ್ಮಿಬ್ಬರ ಮಧ್ಯೆ ಅಂತಾನೆ ತಾಂಡವ್. ಮನೆ ಹಾಳ, ಏನೋ ಮಾತಾಡ್ತಿದ್ಯಾ ಅಂತಾನೆ ಆದಿಯವರೇ, ಕೊಚ್ಚೆ ಮೇಲೆ ಕಲ್ಲು ಹಾಕಿದರೆ ನಮ್ಮ ಮೇಲೆ ಸಿಡಿಯೋದು, ಸುಮ್ಮನಿರಿ ಆದಿಯವರೇ. ನನ್ನ ಮೇಲೆ ಗೌರವ ಇದ್ದರೆ ಸುಮ್ಮನೆ ಬನ್ನಿ ಅಂತ ಭಾಗ್ಯ ಗಾಡಿ ತೊಗೊಂಡು ಹೋಗ್ತಾಳೆ. ಆದಿನೂ ಅವಳ ಹಿಂದೆನೇ ಹೋಗ್ತಾನೆ. ಆದಿ, ನನ್ನ ಮೇಲೆ ಕೈ ಮಾಡೋಕ್ಕೆ ಬರ್ತೀಯಾ? ಏನು ಮಾಡ್ತೀನಿ ನೋಡ್ತಾ ಇರು, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತಾನೆ ತಾಂಡವ್. ಈಚೆ ಕಿಶನ್, ಪೂಜಾ ನಿಂತ್ಕೋ ಪೂಜಾ ಅಂತಾನೆ. ಆದರೆ ಪೂಜಾ ಹೋಗ್ತಾನೆ ಇರ್ತಾಳೆ. ಪೂಜಾ ಪ್ಲೀಸ್ ಪೂಜಾ, ನನ್ನ ಮಾತು ಕೇಳು ಅಂತಾನೆ ಕಿಶನ್. ನೀನು ಏನು ಮಾಡಿದ್ಯಾ ಅನ್ನೋದ್ರ ಬಗ್ಗೆ ನಿನಗೆ ಅರಿವಿದೆಯಾ? ಅಲ್ಲ ಕಿಶನ್, ಇಷ್ಟು ದೊಡ್ಡವನಾಗಿದೆಯಾ, ನಿನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗಲ್ವಾ ಅಂತಾಳೆ ಪೂಜಾ. ಪೂಜಾ, ಏನೋ ಕೆಟ್ಟಗಳಿಲಿ ಆಗೋಯ್ತು ಬಿಡು ಅಂತಾನೆ ಕಿಶನ್. ಎಷ್ಟು ಈಸಿಯಾಗಿ ಹೇಳ್ತಿದ್ಯಾ ನೋಡು, ಕೆಟ್ಟಗಳಿಗೆ ಅಂತ. ಕೆಟ್ಟಗಳಿಗೆ ದುಡ್ಡಿನ ಮರ ಏನಾದರೂ ನಟ್ಟಿದೆಯಾ ಹೇಳು, ಇಷ್ಟೆಲ್ಲ ಅವಾಂತರ ಮಾಡಾಕಿದೆಯಲ್ಲ ಅಂತಾಳೆ ಪೂಜಾ. ಪ್ಲೀಸ್ ಪೂಜಾ, ಬೈಬೇಡ, ಗೊತ್ತು ತಪ್ಪಾಗಿದೆ ಅಂತ, ನಾನು ಹಾಗೆ ಮಾಡಬಾರ್ದಿತ್ತು, ಪ್ಲೀಸ್ ಕ್ಷಮಿಸು ಅಂತಾನೆ ಕಿಶನ್. ಅಲ್ಲ ಕಿಶನ್, ನೀನು ಮಾಡಿರೋ ತಪ್ಪಿಗೆ ಅವರಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ತಿದ್ದೆ? ಪಾಪ ಭಾವ ತನ್ಮೆ ನಿನಗೆ
ಅವ್ರು ಏನೋ ಮಾಡಿದರು. ಅಲ್ಲ, ಇಷ್ಟೆಲ್ಲ ಮಾಡಿ ಅದನ್ನು ನನ್ನಿಂದ ಮುಚ್ಚಿಟ್ಟಿದೆಯಲ್ಲ, ಇನ್ನೂ ಈ ಥರ ಎಷ್ಟು ವಿಷಯನ ಮುಚ್ಚಿಟ್ಟಿದೆಯಾ ಅಂತಾಳೆ ಪೂಜಾ. ಅಯ್ಯೋ ಇಲ್ಲ ಪೂಜಾ, ಬೇರೆ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ನಾನು ಬೇರೆ ಯಾವ ತಪ್ಪು ಮಾಡಿಲ್ಲ ಅಂತಾನೆ ಕಿಶನ್. ನೋಡು ಕಿಶನ್, ನೀನು ಮಾಡಿದ ತಪ್ಪು ಅಂದರೆ ತಪ್ಪು ಅಷ್ಟೇ, ನಿನಗೆ ಸ್ವಲ್ಪನಾದರೂ ಜವಾಬ್ದಾರಿ ಬಿಡ್ವಾ? ತುಂಬ ಹರ್ಟ್ ಆಯಿತು ಅಂತಾಳೆ ಪೂಜಾ. ಪೂಜಾ ಪ್ಲೀಸ್ ಅಂತಾನೆ ಕಿಶನ್. ನೀನೇನು ಹೇಳೋಕ್ಕೆ ಬರಬೇಡ, ನಿನ್ನ ಹತ್ರ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಪೂಜಾ ಹೋಗ್ತಾಳೆ. ಈಚೆ ಭಾಗ್ಯ, ಆದಿಯವರೇ ಏನಾಯಿತು ತಾಂಡವ್ ಅವರೇ, ಹಾಗೆಲ್ಲ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೊಂಡ್ರಾ? ದಯವಿಟ್ಟು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತಾಳೆ ಭಾಗ್ಯ. ಬೇಜಾರಿಲ್ಲ ಭಾಗ್ಯ, ಕೋಪ ಅವ್ನು ಮಾತಾಡಿದ್ದನ್ನೆಲ್ಲ ನೆನೆಸ್ಕೋದ್ರೆ ನನ್ನ ಮೈಯೆಲ್ಲ ಉರಿತಿದೆ. ಅಲ್ಲ ಭಾಗ್ಯ, ನಿಮ್ಮನ್ನು ಅವ್ನ ಮಾತು ಕೇಳಲ್ಲ ಅಂತ ಕಟ್ಕೊಂಡ ಜೊತೆ ಹೇಗೆ ಸಂಸಾರ ಮಾಡಿದ್ರಿ? ಅವ್ನು ನೋಡಿದ್ರೇ ನನಗೆ ಪಿತ್ತ ನೆತ್ತಿಗೆ ಇರ್ತಿದೆ, ಅಂಥದ್ರಲ್ಲಿ ಎವ್ರಿ ಡೇ ಅವನ ಜೊತೆ ಹೇಗೆ ಬದುಕ್ತಿದ್ರಿ ಅಂತ. ಭಾಗ್ಯ, ಯಾಕೆ ಸುಮ್ಮನೆ ಇದ್ದೀರಾ ಹೇಳಿ, ಹೇಗೆ ಸಂಸಾರ ಮಾಡ್ತಿದ್ದೀರಾ ಅಂತ. ನಾನು ಯಾಕೆ ಹೀಗೆ ಕೇಳ್ತಿದ್ದೀನಿ ಅಂದರೆ, ನಿಮ್ಮಿಬ್ಬರ ಕ್ಯಾರೆಕ್ಟ್ರ್ ತುಂಬ ಡಿಫ್ರೆಂಟ್ ಇದೆ. ನೀವು ಉತ್ತರ ಧ್ರುವ ಆದರೆ ಅವನು ದಕ್ಷಿಣ ಧ್ರುವ. ನೀವು ತುಂಬ ಒಳ್ಳೆಯವರು, ಆದರೆ ಅವನ ಕಣ್ಣಲ್ಲಿ ರಕ್ತ ಇಲ್ಲದೆ ಇರೋರು ಅಂತಾರಲ್ಲ, ಆ ತರಹ ಕೆಟಗರಿಗೆ ಸೇರಿದವರು. ಅಜಗಜಾಂತರ ಡಿಫ್ರೆನ್ಸ್. ಅದು ಹೇಗೆ ಸಂಸಾರ ಮಾಡಿದ್ರು? ಸಾರಿ ಭಾಗ್ಯ, ನಾನು ಈ ಥರ ಮಾತಾಡಿದ್ದು ನಿಮಗೆ ಬೇಜಾರಾಯ್ತೇನು? ನಾನು ನೋಡಿ ನಿಮ್ಮ ಪರ್ಸ್ನಲ್ ವಿಷಯ ಹೇಗೆ ಮಾತಾಡ್ತಿದ್ದೀನಿ ಭಾಗ್ಯ, ನನ್ನ ಮಾತಿಂದ ನಿಮಗೆ ಬೇಜಾರಾಗಿದೆ. ಐ ಆಮ್ ರಿಯಲಿ ಸಾರಿ ಅಂತಾನೆ ಆದಿ. ಪರವಾಗಿಲ್ಲ ಆದಿಯವರೇ, ನನಗೆ ಯಾವ ಬೇಜಾರು ಇಲ್ಲ. ಅವ್ರ ಜೊತೆ ಇಷ್ಟು ವರ್ಷ ಹೇಗಿದೆ ಅಂತ ಕೇಳಿದ್ರಲ್ಲ, ಮೊದಲಿಂದನೂ ನಾನು ಜೀವನದಲ್ಲಿ ಯಾವ ಎಕ್ಸ್ಪೆಕ್ಟೇಷನ್ನು ಇಟ್ಕೊಂಡವಳಲ್ಲ. ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ, ಆದರೂ ನಾನು ಬೆಳೆದಿದ್ದ ವಾತಾವರಣನೇ ಬೇರೆ. ಟಿಪಿಕಲ್ ಹಳ್ಳಿ ಹುಡುಗಿ ಥರ ಇದ್ದೆ. ಎಲ್ಲ ಹೆಣ್ಮಕ್ಳ ಅಪ್ಪ ಅಮ್ಮ ಥಿಂಕ್ ಮಾಡೋ ಥರ ನನ್ನ ಅಪ್ಪ ಅಮ್ಮನೂ ಯೋಚನೆ ಮಾಡಿ ಮಗಳು ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ. ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಅಂದ್ಕೊಂಡ್ರು. ಹುಡುಗ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ, ಕೈ ತುಂಬ ದುಡ್ಡು ದುಡಿತಾನೆ ಅಂತ ತಾಂಡವ್ ಅವರು ಜೊತೆ ಮದುವೆ ಮಾಡಿಕೊಟ್ರು. ಆದರೆ ಒಂದು ಹೆಣ್ಣು ಸುಖವಾಗಿರೋದಕ್ಕೆ ಇಷ್ಟೇ ಸಾಲದು ಅಂತ ನನಗೆ ಗೊತ್ತಿರಲಿಲ್ಲ, ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿರಲಿಲ್ಲ ಅಂತಾಳೆ ಭಾಗ್ಯ. ಅಂದರೆ ನಿಮ್ಮ ಪ್ರಕಾರ ಹೇಗಿರಬೇಕು ಅಂತಾನೆ ಆದಿ. ಏನು ಗೊತ್ತಾ ಆದಿಯವರೇ, ಎಲ್ಲರೂ ಅನ್ಕೋತಾರೆ ಹೆಣ್ಮಕ್ಳಿಗೆ ಆಸೆ ಜಾಸ್ತಿ, ಗಂಡ ಆದವನು ಹಾಗಿರಬೇಕು ಹೀಗಿರಬೇಕು ಅಂತಾರೆ ಅಂತ. ನನ್ನ ಗಂಡ ಆದವನು ನಾನು ಹೇಳಿದ್ದೇ ಕೇಳಬೇಕು ಅನ್ನೋದು ಯಾವ ಹೆಣ್ಣಿನೂ ಆಸೆನೂ ಆಗಿರಲ್ಲ. ನಾನು ಹೇಳಿದ್ದನ್ನು ಕೇಳಲಿ ಅನ್ನೋದು ಅವಳ ಆಸೆ ಆಗಿರುತ್ತೆ ಅಷ್ಟೇ. ಹೆಂಡತಿ ಆದವಳಿಗೆ ಗಂಡ ಆದವನು ನನ್ನಲ್ಲೇ ಎಲ್ಲ ವಿಷಯ ಹೇಳ್ಕೋಬೇಕು ಅನ್ನೋ ಆಸೆ ಇರಲ್ಲ, ಆದರೆ ನನ್ನಲ್ಲೂ ಒಂದಿಷ್ಟು ವಿಷಯನ ಹೇಳ್ಕೊಳ್ಳಿ ಅನ್ನೋ ಆಸೆ ಇರುತ್ತೆ. ಬೆಳಿಗ್ಗೆ ನೀವು ಕಿಶನ್ ಮತ್ತು ಪೂಜಾ ವಿಷಯದಲ್ಲಿ ಹೇಳಿದ್ರಲ್ಲ, ಗಂಡ ಮತ್ತು ಹೆಂಡತಿ ಮಧ್ಯೆ ಪಾರದರ್ಶಕತೆ ಇರಬೇಕು ಅಂತ. ಆ ಥರ ಇದ್ದಾಗ ಮಾತ್ರ ಸಂಬಂಧ ಯಾವತ್ತಿಗೂ ಗಟ್ಟಿಯಾಗಿರುತ್ತೆ. ನಿಮ್ಮ ಯೋಚನೆ ಇದೆಯಲ್ಲ, ಅದೇ ಥರ ಯೋಚನೆ ತಾಂಡವ್ ಅವರಿಗೂ ನಮ್ಮ ವಿಷಯದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ ಭಾಗ್ಯ. ಈಚೆ ಪೂಜಾ ಭಾಗ್ಯನ ಮನೆಗೆ ಬಂದು ಸೋಫಾದಲ್ಲಿ ಕೂತಿರ್ತಾಳೆ. ಆಗ ಕುಸುಮ ಆದಿ ಜೊತೆ ಮಾತಾಡೋ ಹಾಗೆ ಮಾತಾಡ್ತಾ ಆ್ಯಕ್ಟಿಂಗ್ ಮಾಡ್ತಾ ಬರುವಾಗ ಪೂಜಾನ ನೋಡಿ ಶಾಕ್ ಆಗ್ತಾರೆ. ಏನು ಆಂಟಿ, ಏನೇನೋ ಮಾತಾಡ್ತಾ ಬರ್ತಿದ್ದೀರಲ್ಲ ಅಂತಾಳೆ ಪೂಜಾ. ಏನಾಯಿತು, ನಾನೇನು ಮಾತಾಡ್ತಿದ್ದೀನಿ, ನೀನೇನು ಇಲ್ಲಿ ಬಂದೆ ಅಂತಾರೆ ಕುಸುಮ. ಅಕ್ಕ, ಅಮ್ಮ ಎಲ್ಲಿ, ಯಾರೂ ಕಾಣಿಸ್ತಿಲ್ಲ ಅಂತಾಳೆ ಪೂಜಾ. ಪ್ರಶ್ನೆ ಮೊದಲು ನಾನು ತಾನೇ ಕೇಳಿದ್ದು, ಅದಕ್ಕೆ ಮೊದಲು ಉತ್ತರ ಕೊಡು ಅಂತಾರೆ ಕುಸುಮ. ಜಗಳ ಮಾಡ್ಕೊಂಡು ಬಂದೆ ಅಂತಾಳೆ ಪೂಜಾ. ಹಾಂ, ಜಗಳ ಮಾಡ್ಕೊಂಡು ಬಂದ್ಯಾ, ಯಾಕೆ? ಕಿಶನ್ ಎಲ್ಲ ಹೇಳಿಬಿಟ್ನಾ ಅಂತಾರೆ ಕುಸುಮ. ಅಂದರೆ ನಿಮಗೆ ಗೊತ್ತಿತ್ತಾತೆ? ಅಂದರೆ ಇನ್ನೂ ಈ ಮನೇಲಿ ಯಾರ್ಯಾರಿಗೆ ಗೊತ್ತು? ಅಮ್ಮ ಅಕ್ಕ ಎಲ್ಲಿ? ನಿಮಗೆಲ್ಲ ಎಲ್ಲ ಗೊತ್ತಿದ್ರು ಸುಮ್ಮನೆ ಇದ್ರ? ಅಕ್ಕ ಎಲ್ಲಿ, ಅಮ್ಮ ಎಲ್ಲಿ ಅಂತ ಪೂಜಾ ಇಬ್ಬರನ್ನೂ ಕರಿತಾ. ಏನಂತೆ, ಯಾರೂ ಕಾಣ್ತಿಲ್ಲ, ಹ್ಞೂ ಅಂತನೂ ಇಲ್ಲ, ಎಲ್ಲೋದ್ರು ಅಂತಾಳೆ ಪೂಜಾ. ಅಮ್ಮ ಟೆರೇಸ್ ಮೇಲೆ ಇರಬೇಕು ಕಣೆ ಅಂತಾರೆ ಕುಸುಮ. ಹ್ಞೂ ಹಾಂ ಅಂತನೂ ಇಲ್ವಲ್ಲ ಅಂತಾಳೆ ಪೂಜಾ. ಈ ಸುನಂದ ಎಲ್ಲೋದ್ರು ಅಂತಾರೆ ಕುಸುಮ. ಆಗ ಪೂಜಾ ಅಮ್ಮಂಗೆ ಕಾಲ್ ಮಾಡ್ತಾಳೆ. ಅವರು ತರಕಾರಿ ತೊಗೊಂಡು ಬರ್ತಿರ್ತಾರೆ. ಕಾಲ್ ಕಟ್ ಮಾಡ್ತಾರೆ. ಏನಾಯಿತು ಅಂತಾರೆ ಕುಸುಮ. ಇನ್ನೊಂದು ಸಲ ಮಾಡ್ತೀನಿ ಅಂತ ಪೂಜಾ ಮಾಡ್ತಾಳೆ. ಮತ್ತೆ ಕಾಲ್ ಕಟ್ ಮಾಡ್ತಾರೆ ಸುನಂದ. ಮತ್ತೆ ಮಾಡ್ತಾಳೆ ಪೂಜಾ. ಆಗ ಸುನಂದ ಕಾಲ್ ರಿಸೀವ್ ಮಾಡಿ, ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ ಅಂತಾರೆ. ಅಮ್ಮ ನೀನು ಎಲ್ಲಿದ್ಯಾ? ನಾನು ಅಕ್ಕನ ಮನೆಗೆ ಬಂದು ನಿನ್ನ ಹುಡುಕ್ತಿದ್ದೀನಿ ಅಂತಾಳೆ ಪೂಜಾ. ಏನು ಅಕ್ಕನ ಮನೇಲಿದೆಯಾ? ಯಾಕೆ ಜಗಳ ಮಾಡ್ಕೊಂಡು ಬಂದ್ಯಾ ಅಂತಾರೆ ಸುನಂದ. ಹ್ಞೂ ಹೌದು ಅಂತಾಳೆ ಪೂಜಾ. ನನಗೆ ಗೊತ್ತಿತ್ತು ಇಂಥದ್ದೇ ಆಗುತ್ತೆ ಅಂತ, ನಾನು ಮನೇಲಿದ್ದೀನಿ ಬಾ ಅಂತಾರೆ ಸುನಂದ. ಅಲ್ಲಿಗೆ ಯಾಕಮ್ಮ ಹೋದೆ ಅಂತಾಳೆ ಪೂಜಾ. ನನಗೆ ಗೊತ್ತಿತ್ತು ಇಂಥದ್ದೇನಾದರೂ ಆಗುತ್ತೆ ಅಂತ, ಅದಕ್ಕೆ ಮನೆಗೆ ಬಂದೆ. ನಾನು ಆ ಮನೇಲಿ ನಿನ್ನ ಜೀವನದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಕಣೆ, ಮನೆಗೆ ಬಾ ನೀನು ಅಂತ ಕಾಲ್ ಕಟ್ ಮಾಡ್ತಾರೆ ಸುನಂದ. ಎಲ್ಲಿದ್ದಾರಂತೆ ಅಂತಾರೆ ಕುಸುಮ. ಅಮ್ಮ ಮನೆಗೆ ಹೋದ್ರಂತೆ, ನನಗೂ ಬರೋಕ್ಕೆ ಹೇಳಿದರು, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಪೂಜೆ ಹೋಗ್ತಾಳೆ. ಈಚೆ ಭಾಗ್ಯ, ಅಯ್ಯೋ ಆದಿಯವರೇ ನಾನೇನೋ ಮಾತಾಡಿದೆ ಅಂತ ಬಾಕ್ಸನ್ನು ಗಾಡೀಲಿ ಇಡ್ತಾಳೆ. ಪರವಾಗಿಲ್ಲ, ಮನ್ಸು ಬಿಚ್ಚಿ ಮಾತಾಡಿದ್ರಲ್ಲ ಸಾಕು ಭಾಗ್ಯವರೇ, ಸುಸ್ತಾಗ್ತಿದೆಯಾ ಅಂತಾನೆ ಆದಿ. ಹಾಂ ಆದಿಯವರೇ, ಸ್ವಲ್ಪ
ಒಂದು ಕೆಲಸ ಮಾಡ್ತೀರಾ, ಈಗ ಗಾಡಿ ನೀವೇ ಓಡಿಸ್ತೀರಾ ಅಂತಾಳೆ ಭಾಗ್ಯ. ಆಗ ಕೈನ ತೋರಿಸ್ತಾನೆ ಆದಿ. ಸಾರಿ, ಮರ್ತುಬಿಟ್ಟಿದೆ ಅಂತಾಳೆ ಭಾಗ್ಯ. ಆದರೂ ನನಗೆ ಓಡ್ಸೋಕೆ ಬರಲ್ಲ ಬಿಡಿ ಅಂತಾನೆ ಆದಿ. ಯಾಕೆ ಅಂತಾಳೆ ಭಾಗ್ಯ. ನನ್ನ ಕೈಲಿ ಡಬಲ್ ಓಡ್ಸೋಕೆ ಬರಲ್ಲ ಅಂತಾನೆ ಆದಿ. ಜೋರಾಗಿ ನಗ್ತಾಳೆ ಭಾಗ್ಯ. ಯಾಕೆ ನಗ್ತೀರಾ, ನಿಜವಾಗ್ಲೂ ಬರಲ್ಲ ಅಂತಾನೆ ಆದಿ. ಸಾರಿ ಅಂತಾಳೆ ಭಾಗ್ಯ. ನನ್ನ ವೀಕ್ನೆಸ್ ನಿಮ್ಮ ಮುಖದಲ್ಲಿ ನಗುತ್ತಂತಲ್ಲ, ಅದು ಸಾಕು ಅಂತಾನೆ ಆದಿ. ನೋಡಿ ಆದಿಯವರೇ, ಇವತ್ತು ಒಂದಿನ ನಾನು ಓಡಿಸ್ತೀನಿ, ನಾಳೆಯಿಂದ ನೀವೇ ಓಡಿಸ್ಬೇಕು ಅಂತಾಳೆ ಭಾಗ್ಯ. ನನಗೆ ಬರಲ್ಲ ಅಂತ ಹೇಳಿದ್ನಲ್ಲ ಅಂತಾನೆ ಆದಿ. ಕಲೀರಿ, ಯಾಕೆ ಭಯನಾ? ಅವತ್ತು ಆದೀಶ್ವರ್ ಕಾಮತ್ ಕೈಲಿ ಆಗದೆ ಇರೋ ಕೆಲಸನೇ ಇಲ್ಲ ಅಂದರೆ ಈಗ ಡಬಲ್ಸ್ ಓಡಿಸೋಕ್ಕೆ ಆಗಲ್ಲ ಅಂತಿದ್ದೀರಲ್ಲ, ನಾಳೆಗೆ ನೀವು ಕಲಿಬೇಕು ಅಂತಾಳೆ ಭಾಗ್ಯ. ಸರಿ ಬಾಸ್, ನಾಳೆ ಕಲಿತೀನಿ ಅಂತಾನೆ ಆದಿ. ಈಚೆ ಕುಸುಮ ಸುನಂದಂಗೆ ಹೇಗೆ ಸಮಾಧಾನ ಮಾಡೋದು ಅಂತಿರುವಾಗ ಆದಿ ಭಾಗ್ಯ ಮನೆಗೆ ಬರ್ತಾರೆ. ಏನಾಯ್ತು ಗೆಳತಿ, ಕಾಫಿ ಮಾಡ್ಕೊಂಡು ಬರ್ತೀನಿ ಇರಿ ಅಂತಾನೆ ಆದಿ. ಅದೆಲ್ಲ ಬೇಡ, ತೊಂದರೆ ಯಾಕೆ ಅಂತಾರೆ ಕುಸುಮ. ನನಗೂ ತಲೆಯಲ್ಲಿ ಕಿರಿಕಿರಿ, ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಅಂತಾನೆ ಆದಿ. ನಿನಗೂ ಕಿರಿಕಿರಿನಾ, ಯಾಕೆ ಏನಾಯಿತು ಅಂತಾರೆ ಕುಸುಮ. ಅದು ಅತ್ತೆ ತಾಂಡವ ಅವರು ಸಿಕ್ಕಿದ್ರು ಅಂತಾಳೆ ಭಾಗ್ಯ. ಏನಂತೆ ಅವನ ಸಮಸ್ಯೆ ಅಂತಾರೆ ಕುಸುಮ. ಇವತ್ತು ನಾವು ಹೋಗಿದ್ವಲ್ವಾ, ಆ ಕ್ಯಾಂಟೀನ್ ಆರ್ಡ್ರ್ ಕ್ಯಾನ್ಸಲ್ ಆಯಿತು, ಎಲ್ಲ ತಾಂಡವಿಂದ ಅಂತಾನೆ ಆದಿ. ಏನು ಮಾಡ್ದ ಅವನು ಅಂತಾರೆ ಕುಸುಮ. ಅದು ಅತ್ತೆ, ಆ ಆಫೀಸ್ ಮ್ಯಾನೇಜರ್ ನಿಮ್ಮ ಮಗನ ಫ್ರೆಂಡ್ ಅಂತೆ, ಅದಕ್ಕೆ ಯಾವುದೋ ಕಾರಣಕ್ಕೆ ಆ ಕ್ಯಾಟ್ರಿಂಗ್ನ ಆರ್ಡ್ರನ್ನ ನಮಗೆ ಕೊಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ಅಂತಾಳೆ ಭಾಗ್ಯ. ಹೇಳಿನ ತಂದು ಅಂತಾರೆ ಕುಸುಮ. ಭಾಗ್ಯ ಅವ್ರ ಮೇಲೆ ಬ್ಯಾಡ್ ಕಮೆಂಟ್ ಮಾಡ್ತಾನೆ, ಅದಕ್ಕೆ ಕೋಪ ಬಂತು ಅಂತಾನೆ ಆದಿ. ಏನಂದ ಅಂತಾರೆ ಕುಸುಮ. ಆಗ ನಡೆದಿರೋದನ್ನು ಆದಿ ಹೇಳ್ತಾನೆ. ಅವನ ಮನಸ್ಸು ಬುದ್ಧಿ ಹೊಲಸು, ಅವ್ನ ಗ್ರಾಚಾರ ಬಿಡಿಸ್ತೀನಿ ಅಂತಾರೆ ಕುಸುಮ. ಬೇಡ ಅತ್ತೆ, ಸುಮ್ಮನಿರಿ ಅಂತಾಳೆ ಭಾಗ್ಯ. ಇದೆಲ್ಲ ಆಗಿರೋದು ಆ ಮಿಡುಕಲಾಡಿ ಶ್ರೇಷ್ಠಯಿಂದ. ಅವಳೆಲ್ಲ ಹೇಳ್ಕೊಡ್ತಾಳೆ ಅವನಿಗೆ. ಮೊದಲೇ ತಲೆ ಕೆಟ್ಟಿತ್ತು, ಈಗ ಪೂರ್ತಿ ಕೆಡ್ತು ಅಂತಾರೆ ಕುಸುಮ. ಮೊದಲೇನಾಯಿತು ಅಂತಾಳೆ ಭಾಗ್ಯ. ಪೂಜಾ ಬಂದಿದ್ಲು, ಕಿಶನ್ ಎಡ್ವರ್ಟ್ ಮಾಡಿದಾನಲ್ಲ, ಅದನ್ನೆಲ್ಲ ಪೂಜಾಗೆ ಹೇಳಿದ್ದಾನೆ. ಇವಳು ಹೋ ಅಂತ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ದಾಳೆ ಅಂತಾರೆ ಕುಸುಮ. ಕಿಶನ್ ಎಲ್ಲ ವಿಷಯ ಹೇಳಿದ್ನ ಅಂತಾನೆ ಆದಿ. ಹೌದು ಫ್ರೆಂಡ್, ಕಿಶನ್ ಏನು ತಪ್ಪು ಮಾಡ್ದ, ಆದರೆ ಅವನು ಸಾರಿ ಕೇಳ್ದೆ ತಾನೆ. ಇವಳು ಮನೆ ಬಿಟ್ಟು ಬಂದಿದ್ದಾಳೆ, ಕ್ಷಮಿಸೋದು ಬಿಟ್ಟು ಅಂತಾರೆ ಕುಸುಮ. ಅಮ್ಮ ಮತ್ತು ಪೂಜಾ ಎಲ್ಲಿ ಅಂತಾರೆ ಭಾಗ್ಯ. ನಿಮ್ಮ ಅಮ್ಮ ನನ್ನ ಮೇಲೆ ಕೋಪ ಮಾಡಿಕೊಂಡು ಅವ್ರ ಮನೆಗೆ ಹೋದರು, ನಮ್ಮ ಮನೆಗೆ ಬರಲ್ವಂತ ಇನ್ಮೇಲೆ ಅಂತಾರೆ ಕುಸುಮ. ಕಿಶನ್ ವಿಷಯಕ್ಕೆ ಅವ್ರು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೋಬೇಕು, ಮನೆ ಬಿಟ್ಟು ಯಾಕೆ ಹೋದರು ಅಂತಾನೆ ಆದಿ. ಅವರು ಹೋಗಿದ್ದು ಕಿಶನ್ ವಿಷಯಕ್ಕೆ ಅಲ್ಲ ಫ್ರೆಂಡು, ಅವ್ರು ಹೋಗಿದ್ದು ನಿನ್ನ ವಿಷಯಕ್ಕೆ ಅಂತಾರೆ ಕುಸುಮ. ನನ್ನ ವಿಷಯಕ್ಕ ಅಂತಾನೆ ಆದಿ. ಈಚೆ ಕುಸುಮ ಆದಿ ಹತ್ರ, ಒಂಟಿಯಾಗಿ ಹೆಣ್ಣು ಬದುಕೋದು ಕಷ್ಟ ಅಲ್ವಾ, ಭಾಗ್ಯಂಗೆ ಒಂದು ಒಳ್ಳೆ ಜೀವನ ಸಿಗಬೇಕು ಅಂತಾರೆ. ನಿಜ ಗೆಳತಿ, ಅವರಿಗೆ ಒಂದು ಒಳ್ಳೆ ಜೀವನ ಸಿಗಬೇಕು ಅಂತಾನೆ ಆದಿ. ಫ್ರೆಂಡು, ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮಾತನ್ನು ಕೇಳ್ತಿದ್ದೀನಿ, ನೀನು ಯಾಕೆ ಭಾಗ್ಯನ ಮದುವೆ ಬಾರ್ದು ಅಂತಾರೆ ಕುಸುಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.